ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ಶಕ್ನೋತಿ ಹೈವ ಯಃ ಸೋಢುಂ ಪ್ರಾಕ್ಶರೀರವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖೀ ನರಃ. ಯಾರು ಈ ಜಗತ್ತಿನಲ್ಲಿ ಇರುವಾಗಲೇ ಸಾಯುವ ಮೊದಲು, ಅಂದರೆ ವಿಮೋಚನೆಯ ಪೂರ್ವದಲ್ಲಿ ಆಸೆ ಮತ್ತು ಕೋಪದಿಂದ ಹುಟ್ಟಿದ ಪ್ರಚೋದನೆಯನ್ನು ತಡೆದುಕೊಳ್ಳಲು ಸಾಧ್ಯವಾಗುತ್ತದೆ, ಅವನು ಯೋಗಿ, ಅವನು ಸಂತೋಷದ ವ್ಯಕ್ತಿ. ಪ್ರಚೋದನೆಗೊಳ್ಳುವವ ಇದ್ದರೆ ಪ್ರಚೋದಿಸುವವರು ಇದ್ದೇ ಇರುತ್ತಾರೆ. ಹಿಂಸೆಯಾಗಲಿ ಅಥವಾ ಹಾಸ್ಯ ಪ್ರಸಂಗವೇ ಆಗಲಿ, ಅದಕ್ಕೆ ಸ್ಪಂದಿಸುವ ಅಥವಾ ಪ್ರತಿಕ್ರಿಯಿಸುವ ವ್ಯಕ್ತಿಗಳು ಇದ್ದರೆ ಮಾತ್ರ ಅದು ಮುಂದುವರಿಯುತ್ತದೆ. ಕೆಲವು ವ್ಯಕ್ತಿಗಳು ತಾವೇ ಬಾಹ್ಯ ಪ್ರಪಂಚದ ಪ್ರಲೋಭನೆಗೆ ಒಳಗಾಗಿ ಮನಸ್ಸು ಹಾಳು ಮಾಡಿಕೊಂಡು ಕೋಪ ತೋರಿಸುವುದು ಕಾಣಬಹುದು. ವ್ಯಕ್ತಿ ಈ ಪ್ರಪಂಚದಲ್ಲಿ ಇರುವಾಗ ಯಾವುದೇ ಮೋಹವಿಲ್ಲದಿದ್ದರೆ ಜೀವನ ಚೆನ್ನಾಗಿ ನಡೆಸಿ ಕರ್ಮ ಬಂಧನದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ಹೆಚ್ಚಿನವರು ಮೋಕ್ಷಕ್ಕಾಗಿ ಹಂಬಲಿಸುವುದು ಕಾಣುತ್ತದೆ. ಮೋಕ್ಷ ಎಂದರೆ ಮತ್ತೆ ಹುಟ್ಟದಿರುವುದು ಎಂಬ ತಪ್ಪು ತಿಳುವಳಿಕೆಯೇ ಮೋಕ್ಷಕ್ಕಾಗಿ ಹಂಬಲಿಸಲು ಕಾರಣ. ಕಾಮದಿಂದ ಆರಂಭವಾಗುವ ಇಹಲೋಕದ ಸರಪಳಿ ಹಾಗೆ ಮುಂದುವರೆದು ಆಸೆಯ ಬಲೆಯಿಂದ ತನ್ನನ್ನೇ ತಾನು ಈ ಲೋಕದಲ್ಲಿ ಬಂಧಿಯಾಗುವಂತೆ ಮಾಡಿ ಜನನ ಮರಣದ ಸುಳಿಯಲ್ಲಿ ಸುತ್ತುವಂತೆ ಮಾಡುತ್ತದೆ. ಈ ಲೋಕದಲ್ಲಿ ಬದುಕಲು ಬಂದ ಕಾರಣ ಬದುಕಲೇಬೇಕು ನಿಜ, ಆದರೆ ಪ್ರಪಂಚದಲ್ಲಿ ಇರುವುದನ್ನೆಲ್ಲ ತನ್ನದಾಗಿಸಿಕೊಂಡು ಬದುಕಬೇಕೆನ್ನುವ ಹುಚ್ಚು ಮೋಹ ಸರಿಯಲ್ಲ. ಯಾವುದೇ ಆಸೆ ಆಕಾಂಕ್ಷೆಗಳು ಇದ್ದರೂ ಅದರ ಅವಶ್ಯಕತೆಯ ಆಧಾರದಲ್ಲಿ ಪಡೆದು ಉಪಯೋಗಿಸುವುದರ ಮೂಲಕ ತನ್ನ ಜೀವಿತಾವಧಿಯಲ್ಲಿ ಹಣಕ್ಕಾಗಿ ಕೆಲಸ ಮಾಡದೆ ಶ್ರಮವಿಲ್ಲದೆ ಉತ್ತಮ ಜೀವನ ನಡೆಸಬಹುದು. ಹೀಗೆ ಜೀವನ ನಡೆಸುವಾಗಲೇ ಯಾವಾತನಿಗೆ ಪ್ರಪಂಚದಲ್ಲಿ ಪಡೆಯಬೇಕೆಂಬ ಆಸೆ ಹಾಗೂ ಪಡೆಯಲು ಅಸಾಧ್ಯವಾದಾಗ ಬರುವ ಕೋಪ ಇವೆರಡೂ ಬರುವುದಿಲ್ಲವೋ, ಅಥವಾ ಯಾವುದೇ ವಿಷಯದಲ್ಲೂ ಭಾವೋದ್ವೇಗಕ್ಕೆ ಒಳಗಾಗದೆ ಸದಾ ಶಾಂತ ಮನಸ್ಸಿನಿಂದ ಇರುವನೋ ಅವನೇ ಯೋಗಿ ಎಂಬುದಾಗಿ ಕೃಷ್ಣ ಹೇಳುತ್ತಿದ್ದಾನೆ. ಹರಿ ಓಂ.